ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಗೆ ಇಂದು ಚಾಲನೆ ಸಿಗ್ತಾ ಇದೆ. ಯೋಜನೆಯ ಬಗ್ಗೆ ಸಚಿವ ಡಿಕೆ ಶಿವಕುಮಾರ್ ವಿಶೇಷವಾಗಿ ನಿಗಾ ವಹಿಸಿದ್ದಾರೆ. ಮೊದಲ ಹಂತಕ್ಕೆ ಇವತ್ತು ಈ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಗೆ ಚಾಲನೆ ಸಿಗ್ತಾ ಇದೆ. ಡಿಸಿಎಂ ವಿಶೇಷ ಆಸಕ್ತಿ ವಹಿಸಿದ್ದಾರೆ ಇದರ ಬಗ್ಗೆ. ಸೊ ಇವತ್ತು ಇದಕ್ಕೆ ಡಿಸಿಎಂ ಮತ್ತೆ ಸಿಎಂ ಚಾಲನೆ ನೀಡಲಿದ್ದಾರೆ. ಡಿಕೆಶಿಯ ಲೆಕ್ಕಾಚಾರವು ಇದರ ಹಿಂದೆ ಇದೆ. ಬೆಂಗಳೂರು ಸೇರಿದ ಹಾಗೆ ಸುತ್ತಮುತ್ತಲಿನ ಮತದಾರರೇ ಈ ಯೋಜನೆಯಿಂದ ಟಾರ್ಗೆಟ್. ಮುಂದಿನ ಚುನಾವಣೆಗಳಲ್ಲಿ ಜಲಾಸ್ತ್ರ ಪ್ರಯೋಗಕ್ಕೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ. ಇನ್ನು ಸಂಶಯ ವ್ಯಕ್ತಪಡಿಸಿದಂತಹ ಕುಮಾರಸ್ವಾಮಿಗೂ ಕೂಡ ಕೌಂಟರ್ ಕೊಟ್ಟ ಹಾಗಾಗುತ್ತೆ. ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಎತ್ತಿನಹೊಳೆ ಯೋಜನೆಗೆ ಮೊದಲ ಹಂತದಲ್ಲಿ ಇವತ್ತು ಚಾಲನೆ ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಬೆಂಗಳೂರು ಸುತ್ತಮುತ್ತ ಅಂದರೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಮತದಾರರನ್ನ ಗುರಿಯಾಗಿಸಿಕೊಂಡು ಮನಸ್ಸಿನಲ್ಲಿಟ್ಕೊಂಡು ಈ ಯೋಜನೆಗೆ ಚಾಲನೆ ನೀಡ್ತಾ ಇರೋದು. ಆ ಕಾರಣಕ್ಕಾಗಿಯೇ ಈ ಯೋಜನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷ ನಿಗಾ ವಹಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಫೈನಲಿ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಇವತ್ತು ಸಿಎಂ ಡಿಸಿಎಂ ಚಾಲನೆ ನೀಡ್ತಾ ಇದ್ದಾರೆ. ಜಲಾಸ್ತ್ರದ ರೀತಿ ಇದನ್ನ ಪ್ರಯೋಗ ಮಾಡೋದು ಡಿಸಿಎಂ ಡಿಕೆಶಿ ಲೆಕ್ಕಾಚಾರ. ಸೊ ರಾಜಕೀಯ ಲಾಭಗಳನ್ನು ಗಮನದಲ್ಲಿ ಇಟ್ಕೊಂಡೇ ಇಷ್ಟೊಂದು ನಿಗಾ ವಹಿಸಿರೋದಾ ಡಿಸಿಎಂ ಡಿಕೆ ಶಿವಕುಮಾರ್? ಇವತ್ತು 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತದ ಯೋಜನೆಗೆ ಇವತ್ತು ಚಾಲನೆಯನ್ನ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಎತ್ತಿನಹೊಳೆ ಯೋಜನೆ ವಿಚಾರ ಕುರಿತಂತೆ ವಿರೋಧ ಪಕ್ಷಗಳು, ಅದರಲ್ಲೂ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಮುಖಂಡರುಗಳು ಕೂಡ ಅವರು ಆಡಳಿತದಲ್ಲಿದ್ದಂಥ ಅವಧಿಯಲ್ಲೂ ಕೂಡ ಯೋಜನೆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಈ ಯೋಜನೆ ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ, ಸಾಕಷ್ಟು ಅಡೆತಡೆ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಇವತ್ತು ಶತಾಯಗತೆ ಯೋಜನೆಗೆ ಚಾಲನೆ ನೀಡೋದ್ರ ಮುಖಾಂತರ ಒಂದ್ ಕಡೆ ಈ ಭಾಗದ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಭಾಗದ ಜನರನ್ನ, ಅಂದ್ರೆ ಈ ಭಾಗಗಳಿಗೆ ಏನು ಕಾಂಗ್ರೆಸ್ ಪರವಾದಂತ ಒಲವು, ಅಂದ್ರೆ ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥ ಸಂದೇಶದ ರವಾನೆ ಮಾಡ್ತಕ್ಕಂಥದ್ರ ಜೊತೆಗೆ ಯಾವ ರೀತಿ ನಾಯಕರುಗಳು ಎತ್ತಿನಹೊಳೆ ಯೋಜನೆ ಬಗ್ಗೆ ತಮ್ಮ ಆಕ್ಷೇಪವನ್ನ, ಅಂದ್ರೆ ಈ ಯೋಜನೆ ಸಂಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿಂದ ನೀರನ್ನ ತರ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಅಡೆತಡೆ ಇದಾವೆ ಅಂತಕ್ಕಂಥ ಮಾತನ್ನ ಪ್ರತಿ ಬಾರಿ ಹೇಳ್ತಾ ಇದ್ರು. ಹಾಗಾಗಿ ಸದ್ಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಜೊತೆಗೆ ಬಿಬಿಎಂಪಿ ಚುನಾವಣೆ ಇರ್ಬೋದು, ಈ ದೃಷ್ಟಿಕೋನಗಳ ಜೊತೆಗೆ ನೀರಾವರಿ ಯೋಜನೆಗಳ ಮುಖಾಂತರ ನುಡಿದಂತೆ ನಡೀತಾ ಇದ್ದೇವೆ ಅಂತಕ್ಕಂಥ ಸಂದೇಶದ ಜೊತೆಗೆ ಪ್ರಮುಖವಾಗಿ ಈ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಎತ್ತಿನಹೊಳೆ ಯೋಜನೆ ವಿಚಾರ ಕುರಿತಂತೆ ಆಗಾಗ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎತ್ತಿನಹೊಳೆ ಯೋಜನೆಗೆ ಸಾಕಷ್ಟು ಹಣವನ್ನ ಮೀಸಲಿಡ್ತಾ ಇದ್ರು. ಆದ್ರೆ ಈ ಬಾರಿನೂ ಕೂಡ ವರ್ಷದಿಂದ ವರ್ಷಕ್ಕೆ ಈ ಹಣ ಕೋಟಿ ರೂಪಾಯಿಗಳಲ್ಲಿ ಏರಿಕೆ ಆಗ್ತಾ ಇದೆ. ಹಾಗಾಗಿ ಯೋಜನೆ ಎಲ್ಲಿಗೆ ಬಂದಿದೆ ಅಂತಕ್ಕಂಥ ವಿಚಾರ ಕುರಿತಂತೆ ಕೂಡ ಕುಮಾರಸ್ವಾಮಿ ಅವರು ಆಕ್ಷೇಪವನ್ನ, ತಮ್ಮದೇ ಆದಂತ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸದ್ಯ ಈಗ ಡಿಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ, ಎತ್ತಿನಹೊಳೆ ಯೋಜನೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಡೋದು ಒಂದು ಭಾಗವಾದ್ರೆ, ಸರ್ಕಾರ ನೀರಾವರಿ ಯೋಜನೆಗಳಿಗೆ ಪ್ರಥಮ ಆದ್ಯತೆಯನ್ನ ನೀಡುತ್ತೆ, ಅಂದ್ರೆ ನುಡಿದಂತೆ ನಡೀತಾ ಇದೀವಿ ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತಿನ ಯೋಜನೆಗೆ ಚಾಲನೆ ಕೊಡೋದ್ರ ಮುಖಾಂತರ ಡಿಕೆ ಶಿವಕುಮಾರ್ ಇರ್ಬೋದು, ಸರ್ಕಾರದ ಪ್ರಮುಖರು ಇರ್ಬೋದು, ಟಕ್ಕರನ್ನ ಕೊಡ್ತಾ ಇದ್ದಾರೆ, ತಿರುಗೇಟನ್ನ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಎತ್ತಿನಹೊಳೆ ಯೋಜನೆ ಇರ್ಬೋದು, ಮೇಕೆದಾಟು ಯೋಜನೆಗಳ ವಿಚಾರ ಕುರಿತಂತೆನೂ ಈಗ ಕೇಂದ್ರದ ನಾಯಕರನ್ನು ಕೂಡ ರಾಜ್ಯದ ನಾಯಕರು, ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಬಂದಿದ್ರು. ಹಾಗಾಗಿ ನೀರಾವರಿ ಯೋಜನೆಗಳ ಮುಖಾಂತರ ಒಂದ್ ಕಡೆ ಆ ಭಾಗದ ಜನರ ವಿಶ್ವಾಸವನ್ನ ಗಳಿಸ್ತಕ್ಕಂಥದ್ದು, ಕುಡಿಯೋ ನೀರಿನ ಆದ್ಯತೆ ಇರ್ಬೋದು, ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಗಳಿಗೆ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಸಂದೇಶದ ಜೊತೆಗೆ ಕುಮಾರಸ್ವಾಮಿ ಸೇರಿದಂತೆ ಇತರ ನಾಯಕರು ಈ ವಿಚಾರದಲ್ಲಿ ಯಾವ ರೀತಿ ತಮ್ಮ ಅಸಮಾಧಾನವನ್ನ ಅಥವಾ ಯೋಜನೆ ಪೂರ್ಣಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಈ ಯೋಜನೆಗೆ ಚಾಲನೆ ಕೊಡೋದ್ರ ಮುಖಾಂತರ ಈಗ ತಿರುಗೇಟನ್ನ ಕೊಡ್ಲಿಕ್ಕೆ ಇವತ್ತು ಸರ್ಕಾರ, ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಸಚಿವರು ಕೂಡ ಇದಕ್ಕೆ ತಕ್ಕ ಪ್ರತಿರೋಧವನ್ನ, ಅಂದ್ರೆ ಅವರ ಹೇಳಿಕೆಗೆ ಟಕ್ಕರನ್ನ ಕೊಡ್ಲಿಕ್ಕೆ ಇವತ್ತು ಈ ವೇದಿಕೆಯನ್ನ ಅಸ್ತ್ರವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.